ಮದುವೆಯಾಗುವುದು. ಆದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಕೆಳಗೆ ಹೋಗಿ ಅಪಹಾಸ್ಯ ಮಾಡಿದ ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ. ಆಗ ನನ್ನ ಸಂದೇಹವು ನಿಶ್ಚಯವಾಯಿತು. ಪಾಂಚಾಲಿ ಅದರಲ್ಲಿ ರಾಯಭಾರಿಗೆ ಯಾರು ಒಯ್ಯುವರು? ಪಾಂಚಾಲಿ ಮತ್ತೆ ನಾನು ನಮ್ಮ ಅಣ್ಣರಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇ? ಅರ್ಜುನನು ದ್ವಾರಕಿನ ಹಿಂದಿರುಗಿದಾಗಲೇ ಎಂದು ಭಾವಿಸಿದರು. ಅದರಲ್ಲಿ ಪಾಂಚಾಲಿ ಭಾನುಮತಿಗೆ ಏನು ಉತ್ತರವನ್ನು ಕೊಟ್ಟೆ? ಅವರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿನ ಮುಡಿಯನ್ನು ಕಟ್ಟುವುದಿಲ್ಲವೇ ಮಾನವೇ? ಚಮತ್ಕಾರ ಉತ್ತರ. ಬೇಷ್, ಹರಡು ಹುರಿದಂತೆ ಈ ನಿನ್ನ ಮುಖದ ಸ್ಪರ್ಶದಿಂದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರುವೆ. ಬಾಬು ಪಾಂಚಾಲಿ, ಬಾಬು, ನೀನು ನಮ್ಮ ಸಂಗಡ ಗಣನವಾಡುವುದರಲ್ಲಿಯೇ ನಿನ್ನ ಚಾತುರ್ಯತೆಯನ್ನು ಮುಗಿಸಿದೆ ಎಂದು ಭಾವಿಸಿದ. ಬಾ
ಹೃದಯವನ್ನು ಛೇದಿಸಿದಾಗ ಚೆಲ್ಲುತ್ತ ಸೇರುವೆ. ಕಾಂತೆಯ ಭೀಮ ಚೆಲ್ಲುತ್ತ ಸೇರುವೆ ಕಾಂತೆಯ ನಿಮಗೆ ನೆನಪಿದೆ? ಅದೇ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಪ್ರಾಣೇಶ್ವರ ಕುರುಕುಲಾಂತಕ ಕಾಲರಾತ್ರಿ ಎಂದು ಸಂಬೋಧಿಸಿದ್ರಿ. ಏನು ಅದೇನು ಹೇಳಿದಿರಲ್ಲವೇ? ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿದ್ರೆ ಏನಾಯಿತು? ನೀವೆಷ್ಟಾದರೂ ನಿಮ್ಮಣ್ಣನ ಪ್ರಪಂಚದ ಸುಖ ದುಃಖಗಳಿಗೆ ಸ್ತ್ರೀಯರೇ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸೋದರನನ್ನು ಸಮಾನಗೊಳಿಸುವುದೇ ನಮ್ಮಿಂದ ಸಾಧ್ಯವಿಲ್ಲ. ಭೀಮಸೇನ, ಹೋಗವೇ ಇಷ್ಟೊಂದು ತಮ್ಮ ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದನ್ನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೇನು? ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕಿದೆ.
ಕ್ಷತ್ರಿಯದ ಕುಲವಲ್ಲ, ಕರ್ತವ್ಯ. ಇದ್ದವು ಎಂತ ಘೋರ ಕರ್ಮವೆಂಬುದು ನೀನು ತಿಳಿದಿಲ್ಲ. ಅದಕ್ಕಾಗಿ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿದಿರಿ. ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಅರ್ಜುನ, ನಾನಿನ್ನು ಹೊರಡಲು. ಈ ಸಂಧಿಯ ಫಲಾಫಲವನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೋಸರವರ್ಧನೆಯು ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಲ್ಲಿ ನೀವು ಸ್ವತಂತ್ರ ಮಾತ್ರ ಇರಲಿ. ಸ್ವಲ್ಪ ನಿಲ್ಲಿ. ಅಲೋ, ಯದುಪತಿಯನ್ನು ನಮ್ಮನ್ನು ನೋಡಿ ನಗುತ್ತಾ ಈತ ಕಡೆ ಬರ್ತಿರೋರು. ಅಣ್ಣ, ಕೃಷ್ಣ ಪರಮಾತ್ಮರಿಗೆ ನಮಸ್ಕರಿಸಿದರು. ಸರಿಯಾಗಿ ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದೋರಾರು ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹು ವಿಧವಾಗಿ ಉಪಚರಿಸಿದರು. ಯಾರ್ಯಾರು ಸಂಧಿ ವಿಚಾರವು ನಡೆಯಿತೆ? ಓ, ನಡೆಯಿತು. ನಾನು ಇಲ್ಲಿರುವ ಕೆಲಸವಿಲ್ಲ. ಅವರ ಇಚ್ಛೆಯಿಂದ ಅವರು ನಡೆಯಲಿ, ನನಗೆ ತೋರದಿದ್ದರೆ ಅವರು ನಡೆಯಲು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾನೇ ಮುಗಿಯಬಹುದು. ಸಭಾ ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತೊಡೆದಾರು ಬಿಡದಿ ಹೊಂಚು ಮಾಡಿ ಸಂಚು ಹಾಕಿ ಕಿಚ್ಚ ನಡೆಸುವ ಈ ಸಂಧಿಯ ಸಮಸ್ಯೆ ಮಾಡಿಕೊಳ್ಳುವುದು ನನಗೆ ಬೇಡ.
ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಭೆ ಇದೆ. ಭೀಮಸೇನ, ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಸುವುದರಿಂದ ಅಜ್ಞಾತವಾಸದ ತಿರುಗಿಗೆ ಅನುಭವಿಸಿದೆ. ಈ ಸಂದೇಶದಲ್ಲಿ ನಮ್ಮೆಲ್ಲರಿಗೂ ಸೀರೆ ಕೊಡಿಸಲು ಅವರಿಸುತ್ತಿರುವೆಯಾ? ಯಾಕವಾಗಲಿ ಈ ಪಾಂಡವನ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶವಾಗಿದೆ? ಭೀಮಸೇನ, ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನವಾಗಿ ನೀನು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವಿರುವುದು ಎಂದು ನಾನು ಮೊದಲೇ ಹೇಳಲಿಲ್ಲವೇ? ಈ ಸ್ವಾಮಿಯವರ ಸುಂದರವಾದ ಸಂಧಾನವೇ ಈ ಪ್ರಚಂಡ ಭೀಮನಿಗೆ ಅದೆಂಥ ಸಂಬಂಧ ಇರುವುದು. ಪರಮಾತ್ಮ, ಮುಂದೇನಾಯಿತು? ಕುರುಸಭೆಯಲ್ಲಿ ನಾನು ಸಂಜೆ ವಿಚಾರವನ್ನು ಪ್ರಸ್ತಾಪಿಸಿದೆನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ಅವನು ಸಹ ಇನ್ನಿಲ್ಲೂ ಕೆಲಸವಿಲ್ಲ. ಅಣ್ಣ, ಈ ದುರ್ವಾಕ್ಯವನ್ನು ಕೇರಳ ಮನೆಯಿಂದ ಹೆಚ್ಚಾಗಿತ್ತು. ಅದನ್ನು ಸಾಧಿಸಿ ಸಾಧಿಸು ಸಹೋದರರೇ, ನಿಮ್ಮ ಅಪೋಷ ಫಲಗಳನ್ನು ನೀವೇ ಮುಗಿಸಿರಿ. ಅದರಲ್ಲಿ ಈ ನೀವು ಯಾವ ಅಪೇಕ್ಷಿಸಿಲ್ಲ. ಯಾಗ ಸೇರಿ ನೀನು ನಿರಾಶವಾದೀರು. ಈ ಪ್ರಚಂಡ ಭೀಮನ್ನು ಮುಗಿದಿದೆ. ಈ ವಿಜೃಂಭಣೆಯನ್ನು ಖಂಡಿಸಿದ್ದೇವೆ. ಅಣ್ಣ, ಭೀಮಸೇನ, ಇಲ್ಲಯ್ಯ, ನೀನು ಹಿಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನ ಇಟ್ಟುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇಷ್ಟ ನನ್ನನ್ನು ಸುಮ್ಮನೆ ಕೊಡಬೇಡ. ಈ ಸಂಧಿಯ ಸುದ್ದಿಯು ನನ್ನ ಗೋಪರು ದುರ್ಯೋಧನನು ನಿನಗೆ ಒಪ್ಪುವ ಸಂದೇಶವೊಂದನ್ನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಈ ಸಂದೇಶ ಸುದ್ದಿ ಆಗಲಾರದು. ಹೇಳು ಕೃಷ್ಣ, ಆ ಸಂದೇಶ ಹೇಳು. ನೀನು ಅದನ್ನು ಕೇಳುವ ಇಚ್ಛೆ ಇದ್ದರೆ ಆ ಗದೆಯನ್ನು ಪಕ್ಕಕ್ಕೆ ಇಟ್ಟು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲಯ್ಯ, ನಿಂತಂತೆ ಹೇಳಿದೆಯ. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಏನ್ ಪ್ರಯೋಜನ ಇದೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನಿನ್ನ ಗದೆಯನ್ನು ದೂರವಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಪಾಂಚಾಲಿ, ನಿನ್ನ ಅಪೇಕ್ಷೆಯಿಂದ ಕುಳಿತುಕೊಳ್ಳಲು ನಿನ್ನ ನೀನು ಕೋಪ ಮಾಡುವುದಿಲ್ಲ ತಾನೇ? ಹಾಗಾದರೆ ಬಿಡೆಯ ಗದೆಯನ್ನ. ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಬಿಡೆಯ ಗದೆಯನ್ನ. ಅರ್ಜುನ, ಸ್ವಲ್ಪ ಕಾಲ ನೀವು ಗದೆಯನ್ನು ಹಿಡಿದುಕೋ. ಯಾಗ್ರಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಣೆಯ. ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೇ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನ. ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸವೇ ಅಣ್ಣ? ಪರಿಹಾಸ್ಯವಲ್ಲ ತಂಗಿ, ನೀನು ಶತ್ರುಗಳ ಹೆಡೆಮುಡಿಯನ್ನು ಬಿಡಿಸುವುದರಲ್ಲಿ ಪ್ರವೀಣಿಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟುವುದಕ್ಕೆ ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ವಾಸುದೇವ, ಸಂಧ್ಯಾ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಹಾಗೆ ಆಗಲಿ. ಬಾ, ಈಗ ನಿರ್ಭಯವಾಯಿತು. ಹೀಗೆ ಕೇಳಿರಿ ಎಲ್ಲರೂ. ಈ ಭೀಮಸೇನನ್ನು ಬಂಧಿಸುವ ಹಗ್ಗವು ಅಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು? ಮತ್ಯಾರಿಂದ ಸಾಧ್ಯ? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನ್ನು ಕಟ್ಟಲೆತ್ತಿಸಿದನು. ಇಂತಹ ಸಾಹಸ ಕಾರ್ಯವನ್ನು ಮಾಡಲು ಅವರಿಂದಲೇ ಮತ್ಯಾರಿಂದ ಸಾಧ್ಯ?
ಪಾಂಚಾಲಿ ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತಿಯಿಂದ ದುರ್ಯೋಧನ ದ್ರೋಹಿಗಳ ಸಿಂಗವನ್ನು ಮುಡಿಸು. ನಮ್ಮ ಪಾಂಡವರ ರಾಯಭಾರಿಯನ್ನು ನಮ್ಮ ಶ್ರೀಕೃಷ್ಣನನ್ನು ಈಗ ಅಪಮಾನಪಡಿಸಿದರೆ ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರದ ಪ್ರಶ್ನೆಯೇ ಇಲ್ಲ ಅಣ್ಣ. ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲು ಯತ್ನಿಸಿದ ಆ ದುರ್ಯೋಧನ ದುರಾಂಕಾರಕ್ಕೆ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಗುರುನಾಥರಿಗೆ ತಕ್ಕ ಬುದ್ಧಿ ಕಲಿಸುವುದೇ ಉಳಿದಿರುವ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ ಭೀಮಸೇನ, ಸಂಧಿಗೆ ಕೊಟ್ಟ ಉತ್ತರವನ್ನು ಸರ್ವರು ಕೇಳಿರಿ. ನುಡಿದ ಗೌರವನು ಇಡಿಂಬಾಪತಿಯೇ ಕೇಳು. ನುಡಿದ ಗೌರವನು ಇಡಿಂಬಾಪತಿಯೇ ಕೇಳು. ತಡೆಗೂ ಯುದ್ಧವ ಗೈದೆ ಒಡೆನೆಂದ ರಾಜ್ಯವ. ತಡೆಗೂ ಯುದ್ಧವ ಗೈದೆ ಒಡೆನೆಂದ ರಾಜ್ಯವ. ನುಡಿದ ಗೌರವನು ಇಡಿಂಬಾಪತಿಯೇ ಕೇಳು. ಐವರಿಗೈದು ಗ್ರಾಮವ ಕೊಡು, ಶ್ರೀಮನಿಗೊಂದು ಊರನ್ನು ಬಿಡೆನೋ. ಐವರಿಗೈದು ರಾಜವ ಕೊಡು, ಶ್ರೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ನುಡಿದ ಗೌರವನು ಇಡಿಂಬಾಪತಿಯೇ ಕೇಳು. ಇಡಿಂಬಾಪತಿಯೇ ಕೇಳು. ಇಡಿಂಬಾಪತಿಯೇ ಕೇಳು. ಹೈಮಾರು ಭೂಮಿಯನ್ನು ಕೊಡಲು ನಿರಾಕರಿಸಿದ. ನೀವು ಸಂಧಿಯನ್ನು ಆಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ರಥಿಕರ ವೀರ ಘೋಷದಲ್ಲಿ, ಸತ್ಸಾಹಸಗಳ ಸಂಗಮದಲ್ಲಿ. ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಅದು ಒಂದೇ ಉತ್ತರ ಇದ್ದ. ನೀನೇ ತಿಳಿದಿವೆ, ಮುಂದೆ ನಿನ್ನ ಇಷ್ಟ ಇದ್ದಂತೆ ಮಾಡುವ ಮುಕುಂದ. ಪಾಂಚಾಲಿ ನನ್ನ ಕೈಗಳನ್ನು ಬಿಡಿಸು. ನನ್ನ ಕೈಗಳನ್ನು ಬಿಡಿಸು. ಧನಂಜಯ ನನ್ನ ಕೈಗಳನ್ನು ಬಿಡಿಸು. ವಾಸುದೇವ ನೀನೇ ನನ್ನ ಕೈಗಳನ್ನು ಬಂಧಿಸಿದ್ದು, ನೀನಾದರೂ ಬಿಡಿಸಯ್ಯ.
श्वेतपद्मरथं देवं तं सूर्यं प्रणमाम्यहं तं सूर्यं प्रणमाम्यहं। हे भगवान भास्करा, भवरोग वैद्यामि सूर्या नमो बहुजन्मदाता निनगे नमो निनगे। भवरोग वैद्यामि सूर्या नमो बहुजन्मदाता निनगे नमो निनगे नमो निनगे नमो। ಸಲ್ಲದ ಮಾತಾಡಿ ಅಲ್ಲಗಳೆವರೆಲ್ಲ ಸಲ್ಲದ ಮಾತಾಡಿ ಅಲ್ಲಗಳೆವರೆಲ್ಲ ಎಲ್ಲಿ ಹೋದರು ಸೂತ ಕುಲದವನೆನ್ನುವರು ಎಲ್ಲಿ ಹೋದರು ಸೂತ ಕುಲದವನೆನ್ನುವರು ಇನ್ನೇಕೆ ಈ ಮೌನ ಕೊಡು ತಂದೆ ಕುಲನಾಮ ಇನ್ನೇಕೆ ಈ ಮೌನ ಕೊಡು ತಂದೆ ಕುಲನಾಮ ಭವರೋಗ ವೈದ್ಯಕ್ಕೆ ನಮೋ ಬಹುಜನ್ಮದಾತ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ। ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ। ಕರ್ಣ, ಯಾರು ಮಗು ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದವರು ಯಾರು? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ನೀವು ಏನು ಹೇಳುತ್ತಿರುವಿರಿ ನನಗೆ ಒಂದೂ ತಿಳಿಯದು. ಆದರೆ ನನ್ನ ಚಿಕ್ಕಂದಿನ ನೆನಪುಗಳು ಚೇತರಿಸುತ್ತಿವೆ. ನೀವು ಯಾರು ತಾಯಿ? ನಿಮ್ಮ ನಾಮಾಂಕಿತವೇನು? ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಕುಂತಿ ಅನ್ನುವ ಕಂದ. ಏನೋ ಕುಂತಿ? ಆ ನನ್ನ ಪರಮ ಶತ್ರುವಾದ ಅರ್ಜುನನ ತಾಯಿ ಕುಂತಿ. ನನ್ನ ಹೆತ್ತ ತಾಯಿಯೂ ಕುಂತಿ. ಕರ್ಣ, ಇದೋ ತಾಯಿ, ನಮಸ್ಕರಿಸುವೆನು. ಶಾಲೆಯಾಗು ಕಂದ. ಎಂತಹ ಕೀರ್ತಿಯಮ್ಮ! ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ, ಬಹುದಿನದ ಬಯಕೆ
ಮಗನೆಂಬ ಮಮಕಾರ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಡವೇ ತಾಯೇ ಮಗನೆಂಬ ಮಮಕಾರ ಬೇಡವೇ ತಾಯೇ ಐವರ ಮಾತೆ ನಿನಗಿಲ್ಲವೇ ಕೊರತೆ ಐವರ ಮಂದಿ ನಿನಗಿಲ್ಲವೇ ಕೊರತೆ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ದೊರಕಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ 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 ಅಮ್ಮ ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ಸೇರಿಕೊಳ್ಳಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಲ್ಲಿದ್ದ ಜಲಚರ ಪ್ರಾಣಿಗಳು ಸಹ ಈ ಪಾಪಿ ದೇಹವನ್ನು ತಿನ್ನದೆ ಹಾಗೇ ಬಿಟ್ಟು ಬಿಟ್ಟವು ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮನೆಗಳನ್ನು ಎಷ್ಟೋ ಮಮತೆ ಮಮಕಾರಗಳಿಂದ ಸಾಕಿದರು ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ಎಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿತ್ತಲ್ಲ ತಾಯಿ ಅಮ್ಮ ಏಕಮಾ ಸುಬ್ಬರಾದೆ ಅಮ್ಮ ನೀನು ನನ್ನ ಹೆತ್ತ ತಾಯಿ ಆ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮಪಾಪಿಯಾಗುವೆನು ಇಷ್ಟು ದಿನದ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ ಕರುಣೆ ತೋರಿದೆಯಲ್ಲ ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ
ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನೆಲ್ಲ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದನು ಕಣ್ಣ, ಓಡೋಡಿ ಬಂದನು. ಕುಮಾರ, ನಿನ್ನೆಲ್ಲ ಕಷ್ಟಗಳಿಗೆ ಈ ಪಾಪಿ ಕುಂತಿಯೇ ಕಾರಣ. ನನ್ನನ್ನು ಕ್ಷಮಿಸು ಕಣ್ಣ, ಕ್ಷಮಿಸು ಮಗು. ನೀನು ಹೀಗೆಲ್ಲ ಮಾತನಾಡಬಾರದು ತಾಯಿ. ಬಾಲಕನಾದ ನನಗೆ ಶ್ರೇಷ್ಠನಲ್ಲ, ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ಬಿಡು ತಾಯಿ ನಿನ್ನ ಚಿಂತೆಯನ್ನ. ಕುಮಾರ, ಆದದ್ದು ಆಗಿ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳೆಯಂತೆ. ಬಗದ್ದ ಬಾ ಮಗು. ಅಮ್ಮ, ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು ತಾಯಿ, ನಡೆಸಿಕೊಡುವುದು. ಆದರೆ ನಾನು ಜೀವಿಸಿರುವವರೆಗೂ ನಾನು ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ, ಹೆತ್ತ ತಾಯಿಯಾಗಿ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ನೀನು ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಎಷ್ಟೊಂದು ದ್ವೇಷ ಸಾಧಿಸಬಹುದು. ಕುಮಾರ, ಪಾಂಡವರ ಮೇಲೆ ವೈರತ್ವವನ್ನು ಕಳೆ ಸುಪ್ರಾಣದಾನ ಮಾಡು ಕರ್ಣ. ಅಮ್ಮ, ಅಮ್ಮ, ವೀರಮಾತೆ, ನೀನು ವೀರಮಾತೆ. ನೀನೇ ಹೇಳು, ಆ ಪರದಾತರು ನನ್ನನ್ನು ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಳೆದುಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇದರಿಂದ ನನ್ನ ತಂದೆ ತಾಯಿಗಳು ನರಕಕ್ಕೆ ಬೀಳಲಿದ್ದಾರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನು ಇಂತಹ ನೀಚನೆಂದು ಶಪಿಸಲಿದ್ದಾರೆ. ಇಂತಹ ಸನ್ನಿವೇಶದಲ್ಲಿ ನೀನೇ ಉಪದೇಶವನ್ನು ಮಾಡುತ್ತಾಯಿ. ನಿಶ್ಚಯ ಮಗು, ನಿನ್ನ ಮಾತು ನಿಜವಪ್ಪ. ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರನಲ್ಲವೇ? ಅವರ ಕ್ಷೇಮವನ್ನು ಬಯಸಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿಯ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿತ ಮಾಡಬೇಕು ಕುಮಾರ. ಅಮ್ಮ, ಆ ಪಾಂಡವರು ಇದುವರೆಗೂ ಆ ಪಾಂಡವರು ನನಗೆ ನನ್ನ ಸಹೋದರನೆಂಬ ಭಾವನೆಯೂ ನನಗಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ನೀನೇ ಮಹಾಪ್ರಾಣ ಈ ಶ್ರೀಕೃಷ್ಣ ಪರಮಾತ್ಮನು ಮಹಾಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಾಗ ಆ ಕೌರವರಿಗೆ ಪ್ರಾಣಕ್ಕೆ ಭಯವಿರುವುದು, ಪಾಂಡವರ ಪ್ರಾಣಕ್ಕೆ ಭಯವಿರುವುದು. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರಲಿ? ಹೋಗಲಿ ಬಿಡು, ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ಕರ್ಣ, ನಾಳಿನ ಯುದ್ಧದಲ್ಲಿ ನೀನು ಪರಮುಖರಾಗಿ ಬಿಡು ಕರ್ಣ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷ ಇರುವವರೆಗೂ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಹೋರಾಡುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ಸ್ನೇಹವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಿರುವಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಲಿಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಕಲಂತೆ ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಆಗಲಾರದು. ನಾನು ಈ ಯುದ್ಧದಲ್ಲಿ ಪರಾಮುಖನ. ಅಮ್ಮ, ಹೋಗಲಿ ಬಿಡು ಕುಮಾರ. ಅಮ್ಮ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಸಿಕ್ಕರೆ ಅವರನ್ನು ಮಾತ್ರ
ಹೆಂಡತಿಯೂ ಸಹ ನೋಡುವುದಿಲ್ಲ. ಕರ್ಣ, ಹೌದಮ್ಮ, ಸಾವಿರಾರು ಆನ ಬಲಗಳುಳ್ಳ ರುದ್ರ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ಈ ನನ್ನ ದೇಹವನ್ನು ರುಚಿಗಳು ಮಾಡಿದರು. ಆತನ ಮೇಲೆ ನಾನು ಕೈ ಮಾಡುವುದಿಲ್ಲ. ಇನ್ನು ತೇಜ ಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನು ಎಂದಿಗೂ ಕೇಳಲು ಬಯಸಿದವಲ್ಲ. ಆದರೆ ಪಾರ್ಥ, ಫಲ್ಗುಣಿ, ಕಿರೀಟಿ, ಧನಂಜಯ, ಸವ್ಯಸಾಚಿ ಎಂದು ದಶ ನಾಮಾಂಕಿತವನ್ನು ಪಡೆದು ದಶ ದಿಕ್ಕುಗಳನ್ನು ಗೆಲ್ಲಬಲ್ಲ ಎಂಬ ದುರಹಂಕಾರದಿಂದ ನಡೆಯುತ್ತಿರುವ ಆ ನನ್ನ ಪರಮವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾಗಿದೆ. ಹೌದಮ್ಮ, ಆ ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಇದುವರೆಗೂ ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನವೇ ಮೃತಪಟ್ಟರು. ನಿನ್ನ ಐವರು ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿ ನಿನ್ನ ಚಿಂತೆ ಇಲ್ಲ. ಅರ್ಜುನನ ಮೇಲೆ ನಿನಗೆ ಯಾಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ಹೋಗಲಿ ಬಿಡು. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯಲಿ. ಹೆತ್ತ ಹುಟ್ಟಿಗದೇ ಸಂತೋಷ, ಅದೇ ಸಂತೋಷ. ಕರ್ಣ, ಕುಮಾರ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಏನು ಕೇಳ್ತಾಯಿ? ಸತ್ಯವಾಗಿ ಸತ್ಯವಾಗಿ ನಡೆಸಿಕೊಡುವುದು. ಅಮ್ಮ, ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಸಲಾರದ ಪರಮಪಾಪಿ ಎಂದು ತಿಳಿದೆಯಾ ತಾಯಿ? ಜನನಿ ನಿನ್ನ ಮಗನಿವನು ಕುಸಿಯಾಡುವನೇ, ಜನನಿ ನಿನ್ನ ಮಗನಿವನು ಕುಸಿಯಾಡುವನೇ, ಮಾತೆಯ ನುಡಿಗೆ ಕುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಕುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಇಂಥ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಳೆ ಧರ್ಮದಾಳೆ ಮುಗಿ ಪಾದ ಕಮಲದಾಳೆ ಜನನಿ. ಕುಮಾರ, ಅಮ್ಮ, ಅದೇನು ಹೇಳ್ತಾಯಿ? ಸತ್ಯವಾಗಿ ನಡೆಸಿದನು. ಕರ್ಣ, ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಅಮ್ಮ, ಎಂತ ಮಾತನ್ನು ಕೇಳಿದೆ ತಾಯಿ? ಏ ಸುಯೋಧನ, ಈಗಲೇ ನೀರು ಕಟ್ಟೆ, ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನುಗುಡಿಗಳೇ, ಆ ನನ್ನ ಸ್ವಾಮಿ ಕೌರವೇಶ್ವರನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರಪಾಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ಸಭೆಯಲ್ಲಿ ಬಿಲ್ಲನ್ನು ಮುರಿದು ಬಿಸಾಡಿದನು. ಈಗ ಶ್ರೀಕೃಷ್ಣ ಪರಮಾತ್ಮರು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ತೊಡಬೇಡ ಎಂದು ವಾಗ್ದಾನ ಪಡೆದಳು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿದ್ದೆ. ಮಾಡಲಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗೂ ಪೌರುಷ ಇರುವವರೆಗೂ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಹೋರಾಡುವುದು. ಅಮ್ಮ, ಉಳಿದು ದೈವ ಇಚ್ಛೆ. ನಿನ್ನ ಸಂಕಟವೇನು ಬಂದು ನನ್ನ ತಾಯಿ? ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷ್ಯ ಧರ್ಮಗಳನ್ನು ಬಿಡಬಲ್ಲೆ, ಕಟ್ಟ ಕರೆಯೋಲ್ ಕರ್ಮದಾರಿಗೆ ಕಾಲಿಡಬಲ್ಲೆ. ಇದೋ ಕೊಡುವೆನು ಭಾಷೆಯನ್ನು ಜನನಿ.
ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಇಂದಿಗೆ ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಸ್ವಲ್ಪ ನಿಲ್ಲು ತಾಯಿ. ಹೀಗೆ ಬಾ. ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ಬಹುಶಃ ಅಂತಿಮ ದರ್ಶನವೂ ಇದೆ ಎಂದು ತೋರುವುದು. ಅಮ್ಮ, ನಿನ್ನನ್ನು ಈ ಜನ್ಮದಲ್ಲಿ ಪುನಃ ನೋಡುವೆ ಇಲ್ಲವೋ? ಆದರೆ ನನ್ನದೊಂದು ಮಾತು, ಈ ಕುರುಕ್ಷೇತ್ರ ಮಹಾಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಅಮ್ಮ, ದೈವವಶಾತ್ ನಾನೇನಾದರೂ ಅರ್ಜುನನಿಂದ ಹತನಾದರೆ, ಅಮ್ಮ, ಸತ್ಯಸಂಧನಾದ ಆ ಧರ್ಮರಾಯನಿಂದಲೇ ನನ್ನ ಉತ್ತರಾದಿ ಕ್ರಿಯೆಗಳನ್ನು ಮಾಡಿಸಬೇಕೆಂದು ತಾಯಿ ಕರಬಿದ್ದು ಬೇಡುವೆನು. ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಅಮ್ಮ, ನಿನ್ನ ಮೊಗವನ್ನು ಯುಗದಿ ಕಾಣಲು ಅಮ್ಮ, ನಿನ್ನ ಮೊಗವನ್ನು ಯುಗದಿ ಕಾಣಲು ಬಗೆ ಬಗೆಯೊಳು ಬಗೆ ಬಗೆಯೊಳು ಅಮ್ಮ, ಅಮ್ಮ, ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ಮಗನೇ ನಿನ್ನ ಮಗವನುಯೇ ಯುಗದಿ ಕಾಣಲಾಗುವೆಯೆಂದು. ಮಗನೇ ನಿನ್ನ ಮಗವನುಯೇ ಯುಗದಿ ಕಾಣಲಾಗುವೆಯೆಂದು. ಬಗೆ ಬಗೆಯೊಳು ನೊಂದು ಕಣ್ಣೀರಗಳೆನು. ಬಗೆ ಬಗೆಯೊಳು ನೊಂದು ಕಣ್ಣೀರಗಳೆನು. ಕಂದ, ಕಂದ, ಹೋಗಿ ಬರುವೆನೋ. ಕಂದ, ಹೋಗಿ ಬರುವೆನೋ. ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ಹೋಗಿ ಬರುವೆನೋ. ಕಂದ, ಹೋಗಿ ಅಮ್ಮ, ಬರುವೆನೋ. ಅಮ್ಮ, ಹೋಗಿ ಬರುವೆಯಾ? ದೈವಾನುಕೂಲ ಇಲ್ಲದವನು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವೇ. ಹೇ ವಿಧಿ, ಹೇ ವಿಧಿ, ಎಷ್ಟೊಂದು ನಿನ್ನ ಲೀಲೆ ಅಗಣ್ಯ.